ಉಳಿಯುವುದು ನನ್ನ ಉಸಿರು. ಚಕ್ರವರ್ತಿ ಸುರ ಸೋದನರೇ ಪರಾಕ್ರಮಿಸಾಲಿ ಪ್ರಚೋದನರೇ ಪರಾಕ್ರಮಿಸಾಲಿ ಪ್ರಚೋದನರೇ. ಅಹೋ ಸೂರನಾದ ಶಕ್ತಿ ಸೋದನ, ಏನಿದು ನಿನ್ನಯ ವಚನ? ನಾನು ಏನೋ ವಿಚಾರ ಹೇಳಬೇಕೆಂದು ನಿನ್ನಲ್ಲಿಗೆ ನಾನು ಬಂದೆನು. ಅದೇನು ಸ್ವಾಮಿ? ಅದನ್ನು ನಿನ್ನ ಬಾಯಿದಿಂದಿಗೆ ನುಡಿದಿಗಲ್ಲ. ಅಂದ ಮೇಲೆ ಈ ಭೂಮಂಡಲದಲ್ಲಿ ನಿನಗೆ ಎದುರು ಯಾರು ಇಲ್ಲ. ಆ ವಿಷ್ಣು ಲೋಕದ ವಿಚಾರವನ್ನೇ ಕೇಳಿದೀಯಾ? ಅಯ್ಯೇ ದಾನೋದರಿಯೇ, ಅಯ್ಯೋ ಸ್ವಾಮಿ ಈ ವಿಚಾರವು ನಿಮಗೆ ತಿಳಿಸಲು ಬಂದನು. ಜನದ ಚಕ್ರವರ್ತಿ ಮಹಾವೀರರಾದ ನೀವಾದರೂ ಆ ಸ್ತ್ರೀಯರಿಗೆ ಒದಗಿಸಿರಿ ಒಂದು ದುರ್ಗತಿ. ಕುಲ ಪಾವನರಾದ ನಾರದರೆ ಅಹೋ ದಾನವೇಂದ್ರರೇ, ಈ ವೀರಾದಿ ವೀರರ ಮುಂದೆ ಎಂಥ ಮಾತನ್ನಾಡಿದರೆ? ಇದ್ದ ಮಾತನ್ನ ಆಡಿದೆ. ಬಳಿರೆ ಸಕಲ ಲೋಕಗಳನ್ನು ಗೆದ್ದಿದ್ದೇವೆ. ಆ ವೈಕುಂಠಕ್ಕೆ ದಾಳಿಯನ್ನು ನಡೆದು ಪ್ರಯಾಣ ಸಿದ್ಧರಾಗಿದ್ದೇವೆ. ಆಗೋ ಸ್ವಾಮಿ ನಾರದರೆ, ಅಹೋ ದಾನವೇಂದ್ರರೇ, ಬಳಿರೆ ಆ ವಿಷ್ಣುವೆಂಬ ಭ್ರಷ್ಟನು ಎಲ್ಲಿ ಹಡಗಿದ್ದರು ಬಿಡದೆ ಹಿಡಿದು ಪಿಚಂಡೆಂಬಿಗಿದು ತಂದು ನಮ್ಮ ಅರಮಂದಿರದ ಕಾರಾಗೃಹದಲ್ಲಿಡುತ್ತೇವೆ. ಆಗೋ ಸ್ವಾಮಿ ನಾರದರೆ, ಅಹೋ ದಾನವೇಂದ್ರರೇ, ಇದಕ್ಕೆ ಅಡ್ಡ ಬಂದವರ ತೊಂದರೆಗಳೇ ಮರೆಗಡೆಯುತ್ತ ಕೇಳಿದ್ವಿ. ಆ ಮುನಿಯವರ ವೈರಿಗಳ ಹೆಸರೆತ್ತಿದರೆ ಬೋರ್ಗಾಯಿದು ಈ ಪ್ರಸೂದನ ಪ್ರತಾಪ ನೋಡಿದಿರಾ ನಾರದರೆ? ಜ್ಞಾನ ವಿಚೇತ ಶಾರದರೆ, ಓಹೋ ಸ್ವಾಮಿ ನಾರದರೆ, ದಾನವೇಂದ್ರರೇ, ನಾವು ಹೋಗುವ ಕಾರ್ಯಕ್ಕೆ ವಿಘ್ನ ಬಾರದಂತ ಆಶೀರ್ವಾದ ಮಾಡಿರೆ ಈಗಲ್ಲ ನಾವು ವೈಕುಂಠಕ್ಕೆ ಪ್ರಯಾಣ ಮಾಡುವೆವ. ನಾನೇ ಸಂರಕ್ಷಣ ಕರ್ತನನ್ನು ಮೆರುತ್ತ ಅಂಬುಜಾತ ಗರ್ವ ಮರೆಯುವವರ ಅವನ ಸತಿ ಮಣ್ಣಿಗಳಂತ ಲಕ್ಷ್ಮನ್ನ ಸೆರೆ ಹಿಡಿದು ಗೋಳಾಡಿಸುವ ಇಟದ ಛಲವನ್ನ ಬಿಡದ ಗಡ್ಡಿಗಲ್ಲಿ ದುರುಣ ಧನುಜ್ಜಾರವೆಂದು ಬಂದು ಜೈಬೇರಿಯ ಮಾಡುತ್ತ ನಾರದ ಅಹೋ ಶಕ್ತಿ ಸೋದನ ಪ್ರಸೋದನರೇ, ಕೇಳವನು ಕೇಳಿರಿ. ಅಲ್ಲೇ ತಾರಲ್ಲ ಅಲ್ಲ ಏನ್ ಮಾಡ್ತಾರೆ ಅವರು? ಸಕಲ ಭಾಗ್ಯವು ನಿಮ್ಮಲ್ಲಿದೆ, ಒಂದು ವಸ್ತುವಿನ ಕೊರತೆವಿದೆ. ಹಾಗೆ ದಾನವೇಂದ್ರರೇ, ಒಂದು ವಸ್ತುವಿನ ಕೊರತೆವಿದೆ. ವಿಷ್ಣುವಳು ವಸ್ತುವಿದೆ, ವಿಷ್ಣುವಳು ವಸ್ತುವಿದೆ, ನಿಮ್ಮ ಬಳಿ ಸೇರಲು ಕಾಯಿದೆ, ನಿಮ್ಮ ಬಳಿ ಸೇರಲು ಕಾಯಿದೆ. ಚಕ್ರವರ್ತಿ ಸುರ ಸೋದನರೇ ಪರಾಕ್ರಮಿಸಾಲಿ ಪ್ರಚೋದನರೇ. ಹಾಗೆ ದಾನವೇಂದ್ರರೇ, ಚಕ್ರವರ್ತಿ ಸುರ ಸೋದನರೇ ಪರಾಕ್ರಮಿಸಾಲಿ ಪ್ರಚೋದನರೇ, ಪರಾಕ್ರಮಿಸಾಲಿ ಪ್ರಚೋದನರೇ. ಅಹೋ ಧನಿಜ ಶ್ರೇಷ್ಠನಾದ ಶಕ್ತಿ ಸೋದನ ಪ್ರಸೋದನರೇ,
ನಿಮ್ಮ ಭುಜಬಲದ ಪರಾಕ್ರಮೆಯೂ ನಿಮಗೆ ಗೆಲುವು ದೊರೆತಂತೆ ಕಾಣುತ್ತದೆ. ನೀವಿನ್ನು ಚಿಂತಿಸಿದೆ ಈಗಲೇ ಹೊರಡಿರಿ. ನಾನು ಮುಂದಕ್ಕೆ ಪ್ರಯಾಣವನ್ನು ಮಾಡುತ್ತೀನಿ. ಕಂಡಿರ ವೀರರೇ, ಮಹಾಸೂರರೇ, ಸಂತೋಷವಾಗಿ ಹೋಗಿ ಬನ್ನಿ ಸ್ವಾಮಿ. ವೈರಿಗಳ ಗರ್ಭ ನಿರ್ಭೇದನ ಮಾಡುವ ಕಡು ಪರಾಕ್ರಮವುಳ್ಳ ಅನುಜ. ಈ ಮುನು ಮುಂಗರವರ ಹರದನ ಮಾತಿಗೆ ಅನುಜ. ನಮ್ಮ ಕುಲ ವೈರಿಯಾದ ಹರಿಯರನ್ನು ಇಲ್ಲಿಯವರೆಗೆ ಸುಮ್ಮನೆ ಬಿಟ್ಟಿದ್ದೆ ನಮ್ಮದೇ ತಪ್ಪ. ಓ ಕ್ಷಣವಾದಮ್ಮನ ಬಿಟ್ಟು ಧರ್ಮದಕ್ಕೆ ಹೋಗೋಣ ನಿರ್ಮಿಸಿದೋಣ ರಣರಂಗದಲ್ಲಿ ದೃಢ ತಪ್ಪುವ ವಿಕ್ರಮೋ ದಂಡನಾದ ಅಣ್ಣ. ನಿನ್ನಾಜ್ಞೆಗೆ ಎಂದಾದರೂ ಮೀರಿ ನಡೆದಿರುವರೇ ಈ ನಿನ್ನ ತಮ್ಮ. ಈ ಕ್ಷಣವೇ ನಿನ್ನಪ್ಪಣೆ ಆಯ್ತೆಂದರೆ ಹಿಂದಿನೋಳು ಗರಡ ರಾಜನಂತೆ ತೂರಿ ಮಾರ್ಮಲತ್ತು ನಿಂತವರ ಸಿರಗಳನ್ನು ತರಿದು ಹರಿಯ ಗರ್ಭವಂ ಮುರಿದು ಆ ಸುಂದರ ಮಣ್ಣಿ ಲಕ್ಷ್ಮಿ ಎಳೆದು ತರುವುದಕ್ಕೆ ಈಗಲೇ ಹೋಗೋಣ ಅಣ್ಣ. ಅಸುರ ಕುಲಾಗ್ರಗಣ್ಯ ನಮ್ಮ ಪ್ರಸಾದ ಪೂಜಿಸಲೆಂದು ನಾನರಿಯನಯ್ಯ, ಹೇಗೆ ಬೇಡಲಿ ಎಂದು ನಾ ತಿಳಿಯನಯ್ಯ. ಹೇಗೆ ಪೂಜಿಸಲೆಂದು ನಾನರಿಯನಯ್ಯ, ಹೇಗೆ ಬೇಡಲಿ ಕಾಂತ, ನೀನು ಹೋಗೋ ಪಯಣವೆಲ್ಲಿಗೆ? ನಾನು ಹೋಗೋ ಭೈರವೆಲ್ಲಿಗೆ ನಿನಗೆ ತಕ್ಕಬೇಕು ಸುಂದರಿ. ಸುಂದರ ಸುಂದರಿ ಸತಿಯಳ ಮುಂದೆ ತಿಳಿಸುವುದಲ್ಲ ಸುಂದರಿ. ಹೌದು ಸುಂದರಿ, ಅದೇನು ಚಾರಗಳು? ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎಲ್ಲಿಗೆ ಹೋಗೋಣ, ಎಲ್ಲಿಗೆ ನಿನ್ನಯ ಪಯಣ. ರತ್ನ ಮಣಿಮೆಯ ರಥವನೇರಿ ಹೋಗುವ
ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಹಾ ಕೈಯಲ್ಲಿ ಅಶ್ವಗಳನ್ನು ಬಂಧಿಸಿ ದನು ದಾರಿಯಾಗಿ ನೀನು ಹೋಗುವುದೆಲ್ಲಿಗೆ ಕಾಂತ ತಿಳಿಸಬೇಕು ಮಹಾಗುಣವಂತ. ಹೇ ಸುಂದರಿ ಸುರಚಿತರ ಘಮ್ಮು ಗಾಂಧರಿ ಮನೋಹರಿ ಹೇ ಸುಂದರಿ ಸುಂದರಿ ಓಡಿರ ವೈಕುಂಠ ದೋಳ್ಭುಜ ಬಲಾರ್ಧಂಡ ವಿಕ್ರ ಭಂಡರನ್ನು ಕಡಿದ ಓಡಿರ ಮುಷ್ಟಿ ಎಂಬ ಭ್ರಷ್ಟನ ಮುಟ್ಟಿದ ಜಯಿಸಿ ಅವನ ಸತಿ ಮಣಿಗಳದ ಲಕ್ಷ್ಮಿಯನ್ನು ಎಳೆತರುವುದಕ್ಕೆ ವೈಕುಂಠಕ್ಕೆ ದಾಳಿಯನ್ನಿಡಲು ಹೋಗುವನೇ ತಿಳಿದ ಗದ್ದೆ ನಿನಗೆ ತಕ್ಕೆ ಎನ್ನ ಪ್ರಾಣದ ಸಿಂಧೆ ಹೌದೇ ಯಾವುದು ಸುಂದರಿ 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 ಮೋಹನಾಂಗೆ ಮೋಹನಾಂಗ ಅಂದೆ ಯಾರನ್ನು ಎಳೆದುಕೊಂಡು ಬರುವುದಕ್ಕೆ ಹೋಗುವೆ? ಎಂಬೇಡಿ ವಿಷ್ಣು ಕೂಡ ವಿತ್ತಕ್ಕೆ ಹೋಗುವನು ಸುಂದರಿ ಕೃಷ್ಣನನ್ನು ಎಳೆದುಕೊಂಡು ಸತಿಯನ್ನು ಎಳೆದುಕೊಂಡು ಬರುವೆಯಾ? ಹೌದು ಸುಂದರಿ ಲಕ್ಷ್ಮಿಯನ್ನು ಎಳೆತರುವೆಯಾ? ಹೌದು ಸುಂದರಿ ಬೇಡಕ್ಕಂತ ಅದೇ ತಕ್ಕೆ ಬರ ಸುಂದರಿ ಸುಂದರ ಸುಂದರಿ ಚೆನ್ನಾಗಿ ಕೇಳು. ಅದೇ ಹಾಗೆ ಸುಂದರಿ ಸಲ್ಲದು ಸಮಾರವನ್ನೆಲ್ಲೂನಿನಲ್ಲ ನಿಲ್ಲದು ಹೋಗೋದು ತನವಲ್ಲ. ಸಲ್ಲದು ಸಮಾರವು ನಿಲ್ಲೂನಿನಲ್ಲ ನಿಲ್ಲದು ಹೋಗೋದು ತರವಲ್ಲ. ಸತಿಯಳ ಮಾತನು ಮೇಲೆ ನೀನು ಹೋಗೋದು ತರವಲ್ಲ. ನಿಲ್ಲೂನಿನಲ್ಲ ನಿಲ್ಲದು ಹೋಗೋದು ತರವಲ್ಲ. ಸತಿಯಳಾದ ಲಕ್ಷ್ಮಿಯನ್ನು ಎತ್ತರವಿನಿಂದ ಇದೆಯಲ್ಲ ಅವರು ಸಾಮಾನ್ಯದವರೆಂದು ತಿಳಿದುಕೊಂಡಿರುವೆಯಾ? ಅವನಿಗಿಂತ ಮಿಕ್ಕಿ ಮೀರಿದವನ ಸುಂದರಿ ನಾನು. ಹೌದೇ? ಹೌದು ಸುಂದರಿ. ಕಾಂತ ಕಾಂತೆ ಆತನು ಮಹಾ ಮಹಿಮೇನು. ನಾನು ಅವನಿಗಿಂತ ಮಹಿಮೇನು ಸುಂದರಿ. ಸುಂದರ ಸುಂದರಿ ಸತಿಯಳ ಮಾತನ್ನು ಧಿಕ್ಕಾರ ಮಾಡಿ ವಿಷ್ಣುವಿನ ಸತಿಯಳಾದ ಲಕ್ಷ್ಮಿಯನ್ನು ಹೇಳ್ತಿರೋದು ಬೇಡ ಕಾಂತ, ಬಿಟ್ಟು ಬಿಡು ನಿನ್ನ ಪಂಥ. ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಸುಂದರಿ. ನೀಲಾಕಾಶದಲ್ಲಿ ಒಳ್ಳೆಯುವ ಚಂದ್ರನಂತ ಪ್ರಕಾಶವಾದ ಸುಂದರ ಮುಖವುಳ್ಳ ಪ್ರಾಣಕಾಂತೆ, ಬಿಟ್ಟು ಬಿಡು ನಿನ್ನ ಮನಸ್ಸಿನ ಸಿದ್ದೆ. ಹೇ ಸುಂದರೇ ಸುಂದರ ಓ ಬಂಡ ವಿಷ್ಣು ಎಂಬ ಕೊಂಡಾಡಲಿಕ್ಕೆ ನಿನ್ನಮ್ಮ ಕರೆಸಲ್ಲ. ಅವನ ಪರಾಕ್ರಮವನ್ನು ನಾನೇನ ಹರಿದವನಲ್ಲ. ಹೌದೇ? ಹೇ ಸುಂದರೇ ಆ ಮೋಸಗಾರ ವಿಷ್ಣು ಎಂಬ ನಿಜ ಧೈರ್ಯದಿಂದ ಜಾರನ್ನು ಜಯಿಸಲ್ಲ. ಹೇ ರಮಣೆ ನಮ್ಮ ಕುಲ ವೈರಿಯಾದ ಟಕ್ಕರಿಯ ಎಚರಿಯಿಂದರುವನಲ್ಲ. ಸಮರಕ್ಕೆ ಹೊರಡುವ ದಿಟ್ಟತನವುಳ್ಳ ಪತಿಯನ್ನು ತಡೆಯುವುದು ಸತ್ಯಳಾದ ನಡತೆ ಅಲ್ಲ ಗಿಳತೆಯನ್ನ ಮಡದಿಯಾದ ಮದುಮತೆ ಸುಮ್ಮನೆ ನಿನ್ನ ಅಂತಃಪುರದ ತಡೆ ಜಾಗ್ರತೆ. ಕಾಂತ ಕಾಂತ ಎಲ್ಲಿಗೆ ಹೋಗಬೇಕು? ನೀನು ಅರಮಂದಿರಕ್ಕೆ ಹೋಗ ಸುಂದರಿ.
ನಾನು ಅರಮಂದಿರಕ್ಕೆ ಹೋಗಬೇಕು. ಹೌದು ಸುಂದರಿ. ನೀನು ಬರುವೆಯಾ? ನಾನು ಬರುವುದಿಲ್ಲ ಸುಂದರಿ. ನಾನು ಸರ್ವತ ಹೋಗುವುದಿಲ್ಲ. ಯುದ್ಧಕ್ಕೆ ಹೋಗುವನು ಸುಂದರಿ. ಕಾಂತ ಯುದ್ಧಕ್ಕೆ ಹೋಗುವೆಯಾ? ಹೌದು ಸುಂದರಿ. ಸತ್ಯದ ಮಾತಿಗೆ ಬೆಲೆ ಕೊಡುವುದಿಲ್ಲ. ಸಹಜವಾಗಿ ಕೊಡುವುದಿಲ್ಲ ಸುಂದರಿ. ಸತ್ಯವಾಗಿ ಬೆಲೆ ಕೊಡುವೆ. ಸತ್ಯದ ಮಾತು ಕೊಡೋದಿಲ್ಲ ಸುಂದರಿ. ಯುದ್ಧ ಮಾಡಿ ಬಂದ ಮೇಲೆ ಕೊಡುವನು ಸುಂದರಿ. ಹೌದು ಸುಂದರಿ. ಅದನ್ನು ಚಂದ ಹಾಗೆ ಸುಂದರಿ. ಸಾವೆ ಮಾತೊಂದ ಹೇಳುವ ಮಾತನ್ನು ಕೇಳು. ಕಾಂತೆ ಅವೇ ಸುಂದರಿ. ಅದೇನು ಚೆನ್ನಾಗಿ ಸುಂದರಿ. ಕಾಂತ ಹೇಗಂತೆ ನಾನೆಷ್ಟು ಹೇಳಿದರೂ ನೀನು ಒಂದೇ ಹಠವನ್ನು ನಡೆದುಕೊಂಡಿರುವೆಯಲ್ಲ. ಸುಂದರ ಸುಂದರಿ. ವಿಷ್ಣುವಿನ ಸತಿಯಳಾದ ಲಕ್ಷ್ಮಿಯನ್ನು ಹೇಳ್ತಂದ್ರೆ ನಮಗೆ ಕೇಳು ಬರುವುದು. ಸಹಜವಾಗಿ ಹೇಳಿದ್ರು ಸುಂದರಿ. ಎಷ್ಟು ಮಾತ್ರಕ್ಕೂ ಸತಿಯ ಮಾತಿಗೆ ಧಿಕ್ಕಾರ ಮಾಡಬೇಡ ಪ್ರಿಯ. ಕೇಳಿಂದ ಹಿತ ನುಡಿಯ. ಹೇ ರಮಣಿ ಪಟವೇಣಿ ಬಿಡಿನಿನ ವಿಷ್ಣು ಎಂಬ ಭಗವಂತ ನಮ್ಮ ಪರಮಣೆ ಓಡಿನ ಅವನ ಅಂತ ಭರಡ್ಡನಾದರೆ ಭಸ್ಮಾಸುರನಿಂದ ಬಣ್ಣವಳ್ಳೆ ಹೆಣ್ಣಾಗಿ ಭಸ್ಮ ಮಾಡಿದ್ರೆ ಅದಕ್ಕೆ ಏ ಮೋಹನಂಗೆ ನಿನ್ನ ಬಿಡಿಸಿಕೊಳ್ಳುವ ಭರಡ್ಡದಾರನ್ನ ಏಕೆಂದರೆ ಬಲವಂತನಂದು ಬಲ ಚಕ್ರವರ್ತಿ ಎಂದು ಬಾಗಿಲು ಕಾದಿನ ತಕ್ಕಲೆ ಮೋಹನಂಗೆ ಇಂಥ ಬಂಡು ಬಾಳು ಬಾಳು ಸಂಟನ ಮುಂದೆ ಎನ್ನಂತ ಗಂಡಗಲಿ ಮುಂದೆ ಕೊಂಡಾಡಬಹುದೇ. ಬಾಯಿ ಮುಚ್ಚಿಕೊಂಡು ಅರಿವಿಂದಿಗೆ ನಡೆಯೇ ಜಡದ ಗಂದೆ. ಈ ಮಾತಿಗೆ ಮತ್ತೇನಂದೆ ಕಾಂತ ಕಾಂತೆ ಮತ್ತೇನಿಂದು ಎಂದು ಕೇಳಿದೆಯಾ? ಹೌದು ಸುಂದರೇ. ಏ ಸುಂದರೇ ನಾನ್ಯಾರು? ನನ್ನ ಪ್ರಾಣ ಕಾಂತ ಸುಂದರೇ. ಕಾಂತ ಕಾಂತೆ ನಿನ್ನ ಪತಿಯ ಸುಂದರಿ. ಅದಕ್ಕೆ ಕೇಳ್ತಿರುವೇನು ಕಾಂತ?
ಸತ್ಯಳ ಮಾತಿಗೆ ಬೆಲೆ ಕೊಡು. ಸಹಜವಾಗಿ ಬೆಲೆ ಕೊಡುವುದಿಲ್ಲ ಸುಂದರಿ, ಕೊಡುವುದಿಲ್ಲ ಸುಂದರಿ. ಆ ಒಂದೇ ಆಟ ಸುಂದರಿ ನೋಡು. ಏ ಸುಂದರಿ, ಹ್ಞೂ ಸುಂದರಿ, ಹಾ ಸುಂದರಿ, ಹೌದು ಸುಂದರಿ. ಹೇಳೇನು ಕೇಳು. ಅದೇನು ಚೆನ್ನಾಗಿ ಸುಂದರಿ. ಸತ್ಯಳ ಮಾತಿಗೆ ಬೆಲೆ ಇಲ್ಲ. ಏ ಸುಂದರಿ, ಏ ಮೋಹನಯ್ಯ, ಎಷ್ಟು ಹೇಳಿದರೆ ಫಲವಿಲ್ಲ. ಸುಂದರಿ, ಏ ಸುಂದರಿ, ಫಲವಲ್ಲ. ಸುಂದರಿ, ಏ ಸುಂದರಿ, ಏ ಮೋಹನಯ್ಯ, ಹೊಳಿತಲ್ಲ, ಇದು ಸರಿಯಲ್ಲ. ಸತ್ಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೂ ಫಲವಿಲ್ಲ. ಸತಿಯಳ ಮಾತನ್ನು ಮೀರಿ ನೀನು ದುರದೆ ಹೋದರೇನು? ಸತಿಯಳ ಮಾತನ್ನು ಮೀರಿ ನೀನು ದುರದೆ ಹೋದರೇನು? ಎನ್ನ ಮಾತು ಕೇಳದೆ ನೀನು ಎನ್ನ ಪ್ರಾಣ ಕಾಂತನು ವಿಜಯ ಪಡೆದಿರೋ ಮನದ ಹೋಗಲು ನಿನಗೆ ನಾ ಶರಣಾದೆ. ಏ ಸುಂದರಿ, ಏ ಮೋಹನಯ್ಯ, ಏನು ಸುಂದರಿ, ಅದೇನು ಚೆನ್ನಾಗಿ ಹೇಳಿ ಸುಂದರಿ. ಕಾಂತ ಹೇಗಂತೆ ವಲ್ಲಭ, ಬಲ್ಲವೇ, ನಾನೆಷ್ಟು ಬೇಡಿಕೊಂಡಿರುವ ಒಂದೇ ಹಠವನ್ನು ಹಿಡಿದುಕೊಂಡು ಸಹಜವಾಗಿ ಹಿಡಿಯುವನು ಸುಂದರಿ. ಲಕ್ಷ್ಮಿಯನ್ನು ಸರ್ವತಾ ಬಿಡುವುದಿಲ್ಲ, ಸೆರೆಯನ್ನು ಹೇಳ್ತರುವೆನೆಂದು ಹೇಳಿದೆಯಲ್ಲ, ಹೌದು ಸುಂದರಿ, ಅವರನ್ನು ಜಯಿಸಿ ಬರುವೆಯಾ? ಸಹಜವಾಗಿ ಬರಬೇಡ ಸುಂದರಿ. ಅಷ್ಟೊಂದು ಬೆಂಬಲ ಇರುವುದೇ? ಹೌದು ಸುಂದರಿ. ಎಲ್ಲಿರು? ಏ ಮೋಹನಯ್ಯ, ಅಷ್ಟೊಂದು ಪೌರುಷ ಇರುವುದೇ? ಹೌದು ಸುಂದರಿ. ಎಲ್ಲಿ? ಇಲ್ಲಿ ಸುಂದರಿ, ಅಲ್ಲೇ. ಹೌದು ಸುಂದರಿ. ಕಾಂತ, ಕಾಂತೆ, ಸತ್ಯಳ ಮಾತನ್ನು ಧಿಕ್ಕಾರ ಮಾಡಿ ವಿಷ್ಣುವಿನ ಗೊಡವೆ ಸಮರಂಗಕ್ಕೆ ಹೋಗುವುದು ಬೇಡ ಕಾಂತ. ತಿಳಿದು ನೋಡು, ಮಹಾ ಗುಣವಂತ. ಆ ಹೇ ಸುಂದರಿ, ಸಾಕು ಮಾಡು ನೀನು ಹೇಳು ಬರೀ. ಬೋಡಿನ ಆ ವಿಷ್ಣುನ ಗುಡ್ಡವೇ ರಾಸ ತರವೆಲ್ಲ ಒಂದು ಪರಿಪರಿಯಿಂದ ಹೇಳ್ತಿರ್ವಲ್ಲ, ಆ ಭ್ರಷ್ಟನ ಮಂಚಕ್ಕೆ ವೈರಿಯಾದವರಲ್ಲ. ಏ ಸುಂದರಿ, ಅಂತ ವೈರ್ಯಂ ಜಯಿಸುವುದು ಸೂರ್ಯನಾಥನಿಗೆ ಧರ್ಮವಾಗಿರುವುದಲ್ಲ. ಇದರಲ್ಲಿ ನೀನು ನೀತಿ ಕೊಯ್ದಳನಿಗೆ ಶಾಂತಿ ಹೇಳಲು ಬಂದಿರುವಲ್ಲ. ಆಹಾ, ಏ ರಮಣಿ, ನಿನ್ನ ಮಾತು ಕೇಳುವುದಕ್ಕೆ ನಾನೇನು ನಡೆ ಹಿಡಿಯಲ್ಲ. ಏ ರಮಣಿ, ಬೋಳಿನ ನಮ್ಮ ವಂಶಜರ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ಮೋಸ ಕೃತ್ಯದಿಂದ ಮರಣವೊಂದಿಗೆ ಸಾಗರದಳು ಉದ್ವೇಷ ಲಕ್ಷ್ಮನ್ನೇಶ ಪಟ್ಟಿಸಿಕೊಂಡಿರುವೆ. ಆ ಕೂಳನಾದ ವಿಷ್ಣು ಕುಕ್ಷ ಮಗಿವೆ. ಹೌದೇ? ಅಂದರೆ ಬೋಳಿನ ಸಾಗರ ಸುದ್ದಿಯನ್ನು ತಂದು ನಿನಗೆ ವಶದಲ್ಲಿ ನಿಲ್ಲಿಸಿಕೊಳ್ಳುವೆ. ಈ ಶಕ್ತಿ ಒಂದು ದೈವೇರಿಯ ಮಡಿಸಿ ಬರುವೆ. ನಿನ್ನಂತ ಪುರಕತಳೆ ಕಾಂತೆ ಹಿನ್ನಾತಕ್ಕೆ ಚಿಂತೆ. ಏ ರಮಣಿ, ಏ ಸುಂದರಿ, ಹೌದು ಸುಂದರಿ. ಕಾಂತ, ಏ ಸುಂದರಿ, ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಗೋಡೆ ಹಂಗೆ ಗೋಡೆ ಆಗು ಬಾಳು ನನ್ನ ಜೊತೆ ಗೋಡೆ ಬಾರಿ ಬಾರಾಣಿ ಬಾರಾಣಿ ಬಾರ ಬಾರ
ಅಮ್ಮ ತಾಯಿ ನೀನು ಹಾಲು ಕೊಟ್ರೆ ತಿಮ್ಮಂಗಿಲ್ಲ ಹಣ್ಣು ಕೊಟ್ರೆ ತಿಮ್ಮಂಗಿಲ್ಲಮ್ಮ. ಇದ್ದಕ್ಕೆ ಹೋಗಿ ಒಂದ್ಸರಿ ಕುಣಿದೆ ಒಂದು ಅರ್ಧ ಕೊಡೋ ಕಾಲ ಐತವಂತೆ. ಕಾಂತ, ಹೇಗಂತೆ ನಾನು ಎಷ್ಟು ವಿಧದಿಂದ ಬೇಡಿಕೊಂಡರೂ ನಿನ್ನ ಹಠವನ್ನು ನೀನು ಬಿಡುತ್ತಿಲ್ಲ. ಸರ್ವಸದಾ ಬಿಡುವುದಲ್ಲ ಸುಂದರಿ. ಸುಂದರ, ಸುಂದರಿ ಬಿಡುವುದಿಲ್ಲವೇ? ಹೌದು ಸುಂದರಿ. ಸತ್ಯಳ ಮಾತನ್ನು ಧಿಕ್ಕಾರ ಮಾಡಿದರೆ ರಾಮಲಿಂಗೇಶನು ನಿನ್ನ ನೃತ್ಯವನ್ನು ಸರ್ವತಾ ಮೆಚ್ಚಲಾರನು. ಸರ್ವಸದಾ ಬಿಡುವುದಲ್ಲ ಸುಂದರಿ. ಪ್ರಿಯಾ, ಪ್ರಿಯಳೇ, ಸತ್ಯಳ ಮಾತನ್ನು ಕೇಳಬೇಕು. ನಿನಗೆ ಮುಗಿವೇನು? ಸತ್ಯಳ ಮಾತು ನೀನು ಮೊದಲ ಕೇಳಬೇಕ ಸುಂದರಿ. ಹೇ ಪ್ರಾಣೇಶ್ವರಿ, ಸಾಕು ಮಾಡು ನೀನು ನುಡಿಯುವ ಹತ್ತಿರ ಬರೀ ದಜ್ಜನೇಳು ಕೋಪಾರ ಬಸದಿಂದ ಕುಲವ ಹಿರಿಯಾದ ನಾರಾಯಣ ಸಮರಕ್ಕೆ ಹೋಗುವುದು ಸಮಯದ ಹೆಕ್ಕೋಚಿತಳಾದ ನಿನ್ನಂತ ಹಬ್ಬರ ಬೇಡವನ್ನು ತಡೆದರೆ ಈ ಖಡ್ಡ ಭಯಂಕರ ಸೌರ್ಯಾನ್ಯತನು ನಿಲ್ಲುವುದುಂಟೆ. ಹೇ ರಮಣೆ, ಬಾಪ ರಾಮಾಯಕರನ ಮಹಾವಿಷ್ಣುವಿಂದ ನಮ್ಮ ವಂಶೋಜ್ಜರಾದ ಮಧುರೈಟ್ಟ ಬರಗಳನ್ನು ಜಗಜುಟ್ಟು ಹೊಡೆರೆ ಅನೇಕ ವರ್ಷ ಯುದ್ಧ ಮಾಡಿ ಕಡೆಗೆ ಜಯಿಸಲಾರದಕ್ಕಾಗಿ ರುಕ್ಕೋತದ ಬುದ್ಧಿ ಉಪಯೋಗಿಸಿ ಜೀವದಾನವಾಗಿ ಬೆಳೆದೆ. ಹೇ ಸುಂದರಿ, ಕದನ ಕಲಿಗಳಾದ ಮಧುರೈಟ್ಟ ಬರಗಳನ್ನು ಸಂಹರಿಸುವರ. ಹೇ ರಮಣೆ, ರಮಣ, ಇಂಥ ಹಿನ್ನೆಲೆಗಳನ್ನು ನಡೆಸಿಕೊಂಡರೆ ಬಳೆಯ ನಮ್ಮವರಿಗೆ ಮೋಸ ಮಾಡಿದವರನ್ನು ಮೋಸಪಡಿಸಬೇಕೆಂದು ದೋಷವಂತನಾಗಿ ಕದರ ಮಂಡಲಕ್ಕೆ ಹೊರಟಿರುವರ. ಹೇ ರಮಣೆ, ರಮಣ, ನಿನ್ನ ಮಾತಿಗೆ ನಾನೆಂದಿಗೂ ನಿಲ್ಲುವನಲ್ಲ. ಕೇಳ ನಿನ್ನ ಸೊಲ್ಲ ಪುಲ್ಲದೇನೆ ನಿನ್ನಂತ ಪ್ರಗತಿಗಳೇ. ಹೇಗಂತೆ ನನ್ನ ಮನದ ಆಲೋಚನೆಯನ್ನು ಬಿಡಬೇಕೆ? ಸಹಜವಾಗಿ ಹೇಳಿದರೆ ಸುಂದರಿ, ನಾನು ಎಷ್ಟು ಹೇಳಿದ್ರೆ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ. ಬೆಲೆ ಇಲ್ಲ ಸುಂದರಿ. ಹೌದೇ? ಹೌದು ಸುಂದರಿ. ಹೋಗಲಿ, ಹೌದು ಸುಂದರಿ. ನೋಡು ಏನಿಲ್ಲ ಸುಂದರಿ. ಯಾರನ್ನ? ಅಂದೆ ನಿನ್ನನ್ನು ಸುಂದರಿ. ಹೌದು ಸುಂದರಿ. ಸುಂದರ, ಏ ಸುಂದರಿ, ಚೆನ್ನಾಗಿ ಕೇಳು. ಏನು ಕೇಳಿಲ್ಲ ಸುಂದರಿ. ಒಲವಿನ ಚೆಲುವ ತಣಿಸುವ ಮನವ ಭಾರ ಭಾರ ಅಲ್ಲಾಡವೆ ಗೊತ್ತು ಸುರತಿ ಒಲಿದೆ ಪರಿಸರನ ಬಿಡೆನು ಚಿನ್ನ ನಿನ್ನ ನಂದೆಂದಿಗೂ ಬಿಡೆನು ನಂದೆಂದಿಗೂ ಒಳಗಿನ ಚೆಲುವ ತಣಿಸುವ ಮನವ ಬಾಬಾರ ಬಲ್ಬಾರ ಬಾಬಾರ ಬಲ್ಬಾರ ಬಲ್ಬಾರ ಬಲ್ಬಾರ. ಸಡಗರದನ್ನು ಹೋಗದಿಲೆಂದು ಕರ ಮುಗಿದು ಬೇಡು ಎಣ್ಣೆಂದು ಸಮರವೇ ಕೇಳು ಮರೆ ಮಾಡು ಮನದಲ್ಲಿ ನೀ ತಿಳಿದು ನೋಡು ಮನದಲ್ಲಿ ನೀ ತಿಳಿದು ನೋಡು ಒಳವಿನ ಚೆಲುವ ತಣಿಸುವ ಮನವ ಬಾಬಾರ ಬಲ್ಬಾರ ಬಾಬಾರ ಪರಿಶೀಲನಾ ಸುರತಿ ಕಾಂತ, ಹೇ ಮಹಾಂಗೆ, ನೀನು ಹೋಗುವುದಕ್ಕೆ ಎಲ್ಲ ಮನಸ್ಸಿಗೆ ಹೋಗೋದಕ್ಕೆ ಶಾಂತವಾಗಿಲ್ಲ ಸುಂದರಿ. ಜಯದಾರ್ತಿಯನ್ನು ಮಾಡೇನು ಪೀಠವನ್ನು ಅಲಂಕರಿಸಿ ಸುಂದರಿ. ಕಾಂತ, ಅಂದೆ ಪೀಠವನ್ನು ಅಲಂಕರಿಸು ಕಾಂತ ಮಹಾಗುಣವಂತ. ಸುಂದರಿ. ಹೇ ಸುಂದರಿ. ಪರಿಶೋಧನಾ ಪರಿಶೋಧನಾ ಕ್ಷೇಮವಾಗಲಿ ಕಾಂತ ನಿನಗೆ ಹೋಗುವುದಕ್ಕೆ ಧೀರನೇ.
ಪರಶುನ ಸುಂದರಾಂಗನ ಘೋರ ರಣದಿ ಜಯವು ಒಂದು ತಬಾಲೋ ಜವದಿ ಸಿಂಧು ನಗರ ಶಿವನ ದಯದೆ ಜಯವು ಒಂದು ತಬಾಲ ಜವದಿ ಜಯವು ಒಂದು ತಬಾಲ ಜವದಿ ಪ್ರೇಮವಾಗಲಿ ಕಾಂತ ನಿನಗೆ ಹೋಗುದುರಕ್ಕೆ ಧೀರನೇ ಕುಣ್ತಾ ಕುಣಿಸಿಬಿಟ್ಟಿಯಪ್ಪ ಅಮ್ಮನ ಅಮ್ಮ ಹೆಂಗ್ ಅಂತೇಳಿ ಇವಾಗ ಮನೆ ಸಿಲಿಂಡರ್ ಆಗೈತೆ ಸಿಲಿಂಡರ್ ಅಂತ ಕುಣಿಸ ಎಮ್ಗ ಸಿಲಿಂಡರ್ ಸಿಗೋಲ್ವ ಸಿಲಿಂಡರ್ ತಿಳಿ ಬಂದಿರೋದು ಇವಾಗ ಕಾಂತ ಸುಂದರ ಸುಂದರಿ ನೀನು ಹೋಗುವ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವೆನು ನೀನು ಹೋಗಿ ಜಯ ಶಾಲೆಯಾಗಿ ಬಾ ಕಾಂತ ಮಹಾ ಗುಣವಂತ ನಿನ್ನಿಷ್ಟವಂತ ಆಗಲ ಕಾಂತೆ ಹೋಳಿ ಭೋಳಿರಾಯಲಾಯಿಸಾರ್ದೆ ಭೂಪತಿ ಎನ್ನಯ ಕಾರ್ಮುಖದ ದಪ್ಪಗ ತಡೆಯಲ್ಲ ಹೋಳಿ ಭೋಳಿರಾಯಲಾಯಿಸಾರ್ದೆ ಭೂಪತಿ ಹತಕ್ಕೆ ತಡ ಹಾ. ನಾನೇ ಸಂರಕ್ಷಣ ಕರ್ತನೆಂದು ಮೆರುತ್ರ ಅಹಂಕಾರ ಮಾತನಾಗಿರೋ ನಮ್ಮ ಕುಲಶತ್ರಾದ ಓ ಮುರಹರಿ ಎಂಬ ನಾರಾಯಣ ಗರ್ವಾರಣ ಮಾಡಿ ಮಹಾಲಕ್ಷ್ಮಿ ಎಂಬ ಅವನ ಸತ್ಯ ಮಣಿಗಳನ್ನು ಹಿಡಿದೆಳೆದು ಅಪಮಾನಪಡಿಸಿ ಗೋಳಾಡಿಸುವ ಹಾ ಸರದೆ ಇನ್ನು ಮೇಲೆ ಈ ಬ್ರಹ್ಮಾಂಡಕ್ಕೆ ನಾವೇ ಒಡೆಯರು ಈ ಜಗತ್ತಿಯೆಲ್ಲ ಕೊಂಡಾಡುವಂತೆ ಜೈ ಬೇರೆ ಮಾಡ್ತಾರೆ ಸಾಧೆ ವೈಕುಂಠ ಮಹಾತ್ಮದ ಆರಿಸಾತಿ ಜಾಗ್ರತೆ ನಿಲ್ಲಿಸ ಅಂತ ಹೇಳಿ ಭೂಪತಿ ದುಃಖ ಪರಶುನ 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 ಕಾಂತ ಸಕಲ ಐಶ್ವರ್ಯ ಮಸ್ತು ಮೇಲ ಕೇಳಿ ಪ್ರಾಣಕಾಂತೆ ಅಹೋ ಸುಂದರ ಆಕೆ ಸುಂದರಿ ನೀನು ಹೋಗುವ ಪಯಣವೆಲ್ಲಿಗೆ ಕಾಂತ ನಾನು ಹೋಗುವ ಪಯಣದ ವಿಚಾರ ನಿನಗೆ ತಕ್ಕಬೇಕು ಸುಂದರಿ ಸತಿಯಳಾದ ಎನ್ನ ಮುಂದೆ ತಿಳಿಸುವುದು ನಿನ್ನ ಧರ್ಮವಾಗಿದೆ ನನ್ನ ಧರ್ಮದ ವಿಷಯವಾದರೆ ನಿನಗೆ ತಿಳಿಸಿ ಹೋಗುವನಲ್ಲ ಸುಂದರಿ ಪ್ರಾಣೇಶ್ವರ ಹಾಗೆ ಪ್ರಾಣೇಶ್ವರಿ ಹೇಳುವೆನು ಕೇಳು ಅದೇನು ಚೆನ್ನಾಗಿ ಹೇಳು ಸುಂದರಿ ಭೂಲೋಕದ ಮಹಾವೀರ ಭಾರತದ ದುರಧೀರ ಸುಂದರ ಪ್ರಿಯಕರ ತಿಳಿಸೋ ಪಯಣದ ವಿವರ ಲಲಲಲಲಲಲಲಲಲಲ. ಯಾರೊಳು ನಿನ್ನಯ ಮಂತ ತಿಳಿಸು ಎನ್ನಗೆ ಪ್ರಿಯ ಕಾಂತ ಹಾಗೆ ಹೇಳು ಸುಂದರಿ ಅದ ಯಾರೊಳು ನಿನ್ನಯ ಪಂತ ತಿಳಿಸು ಎನ್ನಗೆ ಪ್ರಿಯ ಕಾಂತ ನಿನ್ನಯ ಪ್ರಿಯ ರಾಣಿಯ ಸಂಶಯ ಪರಿಹರಿಸಯ ಎನ್ನಯ ಬಾಳಿನ ರಾಜ ಲಲಲಲಲಲಲಲಲಲಲ. ಅಹೇ ಕಾಂತ ಆಕೆ ಕಾಂತೆ ಕರದಲ್ಲಿ ಖಡ್ಗವನ್ನಿಡಿದು ಧನುರ್ಧಾರಿಯಾಗಿ ಸತಿಯಳಾದ ಎನ್ನ ಮುಂದೆ ಯಾವ ವಿಚಾರವನ್ನು ಹೇಳದೆ ಹೋಗುವುದು ಎಲ್ಲಿಗೆಂದು ತಿಳಿಸು ಕಾಂತ ಗುಣವಂತ
ಹಾಗೆ ಸುಂದರಿ ನಕ್ಷತ್ರದೋಳು ನೀಟಾದ ನಕ್ಷತ್ರದಂತೆ ಒಳೆಯುವ ನಾರೇ, ಸುಮ್ಮನೆ ನಿನ್ನ ಅರಮಂದಿರದಲ್ಲಿರುವುದು ಬಿಟ್ಟು ಇಲ್ಲಿಗೇಕೆ ಬಂದೆ? ಹಾಗೆ ರಮಣೆ, ಹೋಗುವ ಕಾರ್ಯವೇನೆಂದು ಕೇಳಬೇಡ ಬಂದು ಹೇಳಿರುವೆನ. ಅದು ಯಾತಕ್ಕೆಂದರೆ ಅದು ಏತಕ್ಕೆ? ಬಳಿರೆ ಈ ಭೂಮನೆಯೊಳಗಿರುವ ಯಾವ ಪುರುಷನಾಗಲಿ ತಾನು ಹೋಗುವ ಕಾರ್ಯದ ವಿಚಾರವನ್ನು ಯಾವ ಸ್ತ್ರೀಯಳೂ ಕೇಳಬಾರದೆಂದು ನಿನಗೆ ತಿಳಿಯುತ್ತೆ ರಾಣಿ ಕಳಕೀರವಾಣಿ. ಪ್ರಾಣೇಶ್ವರ, ಹಾಗೆ ಪ್ರಾಣೇಶ್ವರಿ, ನಿನ್ನ ಸತಿಯಾದ ನನಗೆ ಯಾವ ವಿಚಾರವನ್ನು ಕೇಳಬೇಡ ಎಂದು ಹೇಳಿದೀಯಾ? ಹೌದು ಸುಂದರಿ. ಕಾಂತ, ಕಾಂತೆ, ನಾನು ನಿನ್ನ ಸತಿಮಣಿ ಅಲ್ಲವೇ? ನೀನು ನನ್ನ ಸತಿಯಳಾದರೆ ಸತಿಯಳ ಮುಂದೆ ತಿಳಿಸುವ ಕಾರ್ಯವಾದರೆ ತಿಳಿಸುವನಲ್ಲ ಸುಂದರಿ. ವಲ್ಲಭ, ವಲ್ಲಭೆ, ಕೈ ಹಿಡಿದ ಜಗದಲ್ಮೆನೆ ಸುಖದೊಂದಗಿ ಸಮಬಾಗಿಣೆ. ಸಮವಾಗಿಣಿ ಯಾರಳೆ ನಿನ್ನ ಪಂಥವೋ, ಎಲ್ಲಿಗೆ ನಿನ್ನ ಪಯಣವೋ, ತಿಳಿಸೋ ಎನಗೆ ಇನಿಯ. ಅಹೋ ಹೃದಯೇಶ್ವರ, ಹಾಗೆ ಹೃದಯೇಶ್ವರಿ, ನಿನ್ನ ಅರ್ಧ ದೇಹಕ್ಕೆ ನಾನು ಬಾಧ್ಯಳಾದ ಕಾರಣ ಸರ್ವ ವಿಚಾರವನ್ನು ಕೇಳುವುದು ಎನ್ನ ಅಧಿಕಾರವಾಗಿದೆ. ಕಾಂತ, ಹಾಗೆ ಕಾಂತೆ, ತಡ ಮಾಡದೆ ಹೋಗುವ ವಿವರವನ್ನು ತಿಳಿಸು ರಾಜ ರವಿಕೋಟೆ ತೇಜ. ಆಕೆ ಪುಲ್ಲಲೋಚನೆ ಹೇಳದಲ್ಲಿ ಕೇಳು, ನಾ ಹೋಗುವ ಕಾರ್ಯ ತುರಂ ಬೇಗನೆ. ಅದೇನು ಚೆನ್ನಾಗಿ ಹೇಳು ಪ್ರಿಯ. ವೈರಿಯಾದ ವಿಷ್ಣುವೆಂಬ ಎಂಬೇಡಿಯು ನಮ್ಮನ್ನು ಬಿಡಿನುಡಿಗಳಿಂದ ಬೈದಿರುವನಂತೆ. ಹಾಗೆ ರಮಣೆ, ಅಹೋ ವಲ್ಲಭ, ಆದ ಕಾರಣ ಬಳಿರೆ ವೈಕುಂಠಕ್ಕೆ ಹೋಗಿ ಆ ಮೂಢನಂ ತಾಳ್ಪಿಡಿದು ನರ್ರನ ಆಸು ಬಂಡೆಗಲ್ಲಿಗೆ ಕಟ್ಟಿಸಿ ಅವನ ಪ್ರಾಣಮಂ ಯಮಹಪುರಕ್ಕೆ ಕಳಿಸುವೆ. ಅವನ ಪತ್ನಿಯ ಮಾಂಗಲ್ಯಮ್ಮ ಅರಿಸಿ ಬರಲು ಹೋಗುವೆನು ತಿಳಿಯುತ್ತೆ ನಾರಿ. ಇದು ನಮ್ಮ ಅರಮಂದಿರಕ್ಕೆ ನಾರೇ. ಅಹೋ ಪ್ರಿಯ, ಆಕೆ ವಲ್ಲವೇ? ಹಾಗಾದರೆ ಲಕ್ಷ್ಮಿಯನ್ನು ಹೇಳ್ತಾರಲ್ಲ ಹೋಗುವೆನೆಂದು ಹೇಳಿದೀಯಾ? ಹೌದು ಸುಂದರಿ. ಅರಮಂದಿರದಲ್ಲಿ ಸತಿಯೊಡನೆ ಉಲ್ಲಾಸದಿಂದ ಕಾಲ ಕಳಿ ಎಂದರೆ ವಿಷ್ಣುವಿನೊಡನೆ ಪಂಥವನ್ನು ತೊಟ್ಟು ಹೋಗುವೆನೆಂದು ಹೇಳ್ತಿರುವೆ. ಸಹಜವಾಗಿ ಒಳ್ಳೆ ಸುಂದರಿ. ಕಾಂತ, ಕಾಂತೆ, ಲಕ್ಷ್ಮಿಯನ್ನು ಹೇಳ್ತಂದರೆ ಪರಿಪರಿಯಿಂದ ಗೋಳಾಡಿಸಿದರೆ ನಿನಗೆ ಒಳಿತಾಗುವುದಿಲ್ಲ. ಒಳ್ಳೆ ತಾದರ ಚಿಂತೆ ಇಲ್ಲ, ಅವಳನ್ನು ಮಾತ್ರ ಬಿಡುವುದಿಲ್ಲ ಸುಂದರಿ. ಸುಮ್ಮನೆ ಅರಮಂದಿರಕ್ಕೆ ಬಾ. ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ ಸುಂದರಿ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಅನುರಾಗದ ಹೊಸಾನಂದವೋ ಪ್ರಿಯ, ಬಹುಜನ್ಮದ ನಮ್ಮ ಸಂಬಂಧವೋ ಪ್ರಸುದನ. ಹಾಗೆ ಎನ್ನ ಪ್ರೀತಿಯ ಸುಧತೆ ಹೂವಾಗೆ ಮನಜೇನಾಗೆ, ಹೂವಾಗೆ ಮನಜೇನಾಗೆ, ಯೌವನದ ಸಾಗರದೆ ತೇಲಿದೆ ಅಲೆ ಅಲೆಯಾಗಿ, ಯೌವನದ ಸಾಗರದೆ ತೇಲಿದೆ ಅಲೆ ಅಲೆಯಾಗಿ, ಅನುರಾಗದ ಹೊಸ ಆನಂದವೋ.
ಅಹೋ ಪ್ರಿಯ, ಹಾಗೆ ಪ್ರಿಯೆ. ಲಕ್ಷ್ಮಿಯನ್ನು ಏತರುವಿನಿಂದ ನುಡಿದಿಯಲ್ಲ, ಹೌದು ಸುಂದರಿ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ. ಅದು ಯಾತಕ್ಕೆ ಒಪ್ಪುವುದಿಲ್ಲ ಸುಂದರಿ? ಪರ ಹೆಣ್ಣು ಮಗಳನ್ನ ಪರಿಪರಿಯಿಂದ ಗೋಳಾಡಿಸಿದರೆ ದಾನವೇಂದ್ರನಾದ ನಿನಗೆ ಒಳಿತಾಗುವುದಿಲ್ಲ ನಲ್ಲ, ಕೇಳೆನ್ನ ಸೊಲ್ಲ. ಆಕೆ ಸುಂದರಿ, ಏನಿದು ನಿನ್ನ ಮಾತಿನ ವೈಖರಿ? ಬಳಿರೆ ಹಲಲಲಲಲಲ. ಕೋಟಿ ದೇವತರು ಅಡ್ಡ ಬಂದರು ಸರಿ, ಕ್ಷಣ ಮಾತ್ರದೊಳವರ ನಮ್ ಸದಬಡಿವೆ. ಆ ವಿಷ್ಣುವೆಂಬುನ ಮದವನ್ನು ನಡೆಸಿಡುವೆ. ಹಾಗೆ ರಮಣೆ. ಅಹೋ ಪ್ರಿಯ, ಬಾಪು ಬಾಪುರಿಯೇ ಎನ್ನಂತ ಕಲ್ಲಿ ವಿಕ್ರಮನಲ್ಲಿ ಆ ಕುರುಳನ ಭಯವಂ ಹೇಳಿವೆಯ ನಾರಿ, ಇದು ಎದುರು ಇನ್ನೊಂದು ದಾರಿ. ಹಾಗೆ ಸುಂದರಿ, ಅಹೋ ಪ್ರಿಯ, ಅವನ ಪತ್ನಿಯ ಮಾಂಗಲ್ಯ ಮರಿಸಿ ಬರಲು ಹೋಗುವೆನು ತಿಳಿಯುತ್ತೇನಾರಿ. ಹಿಡಿ ನಮ್ಮನ್ನು ಅರಮಂದಿರಕ್ಕೆ ದಾರಿ. ಅಹೋ ಹೃದಯೇಶ್ವರ, ಹಾಗೆ ಹೃದಯೇಶ್ವರಿ. ಅರಮಂದಿರಕ್ಕೆ ತೆರಳು ಎಂದು ಹೇಳಿದೀಯಾ? ಹೌದು ಸುಂದರಿ. ಒಬ್ಬಳೆ ಹೋಗಲು ಬಂದಿಲ್ಲ, ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು. ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ ಸುಂದರಿ. ದಾನವೇಂದ್ರನಾದ ನೀನು ದೇವತನಾದ ಶ್ರೀಹರಿಯನ್ನು ಗೆಲ್ಲಲು ಸಾಧ್ಯವಿಲ್ಲ. ಬಳಿರೆ ಹಲಲಲ. ನಿನಗಾಗಿ ಏನೇನು ತಂದಿರುವೆನು ಗೊತ್ತೇ? ಏನು ತಂದಿರುವೆ ಸುಂದರಿ? ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಸುಂದರಿ. ಸಿಂಧು ಸಿಂಧೂರ ಮಲ್ಲಿಗೆ ಬನೆ ಹುಮಾಲೆ ಬಳಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ಬನೆ ಹುಮಾಲೆ ಬಳಿಗೆ, ಹೆಜ್ಜೆ ತಾಳದಲ್ಲಿ ಪಾದ ಗೆಜ್ಜೆನಾದ, ಹೃದಯ ತಾಳದಲ್ಲಿ ಹೊಮ್ಮಾದ ಪ್ರೇಮನಾದ, ಮಿಡಿಯಲ್ಲಿ ಸುಮಧುರ ಬಲವಸುತಿ. ಪ್ರೇಮನಾದ ಮಿಡಿಯಲ್ಲಿ ಸುಮಧುರ ಬಲವಸುತಿ. ಶ್ರೀಹರಿ ಎಂದರೆ ಸಾಮಾನ್ಯದನೆಂದು ಭಾವಿಸಬೇಡ. ಬಳಿರೆ ಕಾಂತ, ಸರ್ವ ಭಕ್ತರನ್ನು ಕಾಪಾಡಿ ಜಗತ್ತನ್ನೇ ರಕ್ಷಿಸುವ ಮಹಾ ಮಹಿಮನು ಆತನು. ಕಾಂತ, ದಾನವೇಂದ್ರನಾದ ನೀನು ದೇವತರನ್ನು ಜಯಿಸಿ ಲಕ್ಷ್ಮಿಯನ್ನು ಎಳೆತರುವುದು ಸುಲಭವಲ್ಲ ರಮಣ, ಸದ್ಗುಣಾಭರಣ. ಆಕೆ ಸುಧತಿ ಎನ್ನ ಮೋಹದ ಸತಿ, ಸಾಕು ಮಾಡು ನಿನ್ನ ನೀತಿ. ಬಳಿರೆ ಕೇಳಿದರೆ ಎನ್ನ ರುದ್ದು ಜಡ ಜತಾದದವಳು ಅಡಗಿರ್ತ ಬಡಿದೆಬ್ಬಿಸಿದಂತಾಗುವುದು. ಹಾಗೆ ರಮಣೆ, ಅದು ಯಾತಕ್ಕೆಂದರೆ ಅದು ಏತಕ್ಕೆ? ಬಳಿರೆ ಆ ಬೋಳಾಶಂಕರನು ಮಹಾಬಲವಂತನನ್ನು ನುಡಿದಿಯಲ್ಲ, ಈ ಮಾತಿಗೆ ಎನ್ನಗೆ ನಗೆಯು ಬರುತ್ತಿಹುದಲ್ಲ. ಬಾಪುರಿಯೇ ಆ ಕರ್ಪದಿಯೇ ಅಂತ ಬಲವಂತನಾದರೆ ಭಸ್ಮಾಸುರನ ಬಾಧೆಗೆ ತಡೆಯಲಾರದ ಅಡವಿ ಪಾಲಾಗಿ ಓಡಿ ಹೋಗಿದ್ದನಲ್ಲ ಅಂತ ಜಟಾಪಟನ. ಎನ್ನಂತ ಕಡು ಪರಾಕ್ರಮಿಗೆ ಸರಿಸಾಟಿ ಇಲ್ಲನಲ್ಲೇ, ಸಾಕು ಮಾಡು ನಿನ್ನ ಬುಟಾಟಿಗೆ ಕಲೆ. ಪ್ರಿಯ, ಹಾಗೆ
ಸುಂದರಿಯೇ ಆ ವಿಷ್ಣುವಿನ ಮೇಲೆ ಏತಕ್ಕೆ ನಿನಗೆ ಇಷ್ಟೊಂದು ಕೋಪ? ನಮ್ಮಣ್ಣಯ್ಯನು ಅವಳ ಮೇಲೆ ಮನಸ್ಸಿಟ್ಟಿರುವನು ಸುಂದರಿ. ಕೋಪವೇಕೆ? ಅಂತ ಮೋಸ ಕೃತ್ಯಗಳನ್ನು ಮಾಡಿರುವನು ಸುಂದರಿ. ನೀನು ಮಾಡಿರುವುದೇನು? ನೀನೇನು ಸಾಮಾನ್ಯದ ನೀನು? ನಾನು ಸಾಮಾನ್ಯರೆಂದು ನಿನಗೆ ತಿಳಿದಿಲ್ಲವೇ ಸುಂದರಿ? ಗೊತ್ತಿರೋದಕ್ಕೆ ಹೋಗಬೇಡ ಎಂದು ಹೇಳಿದ್ದು. ಎಷ್ಟು ಮಾತ್ರಕ್ಕೆ ಹೋಗುವುದು ಬಿಡುವುದಿಲ್ಲ ಸುಂದರಿ. ಹೇಳುವಿನಿ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಕೋಪವೇಕೆ ತಾಪವೇಕೆ ಸಮರದಾದೊರ ನಿನಗೇಕೆ ಮನೆಗೆ ಬಂದರೆ ಏನು ತೊಂದರೆ ಬೇಗ ಬಾ ನಂದೊರೆ ಬೇಗ ಬಾ ನಂದೊರೆ. ಹರಿಯೊಳು ನಿನ್ನ ಪಂಥ ಎಂದು ಸಾಗದು ಕೇಳು ಕಾಂತ. ಹರಿಯೊಳು ನಿನ್ನ ಪಂಥ ಎಂದು ಸಾಗದು ಕೇಳು ಕಾಂತ. ಬೇಡುವೆ ನಿನ್ನಲೇ ಬೇಡುವೆ ನಿನ್ನಲೇ ಸತಿಯಾದ ಮಾತ ನೀನು ಸಿಕ್ಕಾಲ ಮಾತೆಯೇನು ಎನ್ನಯ ಮಾತಲು ಕೇಳು ನೀ ಎನ್ನುವೆನು. ಆ ಆಹಾ ಓ ಓಹೋ ಆ ಓಹೋ ಪ್ರಾಣಕಾಂತ ತೆಗೆಸು ಪಂಥ ನನ್ನ ಹೃದಯದ ಧೀಮಂತ. ನಿನ್ನ ಪಂಥವ ಬಿಡು ನೀನು ಬೇಡುವೆ ಪ್ರಿಯಕಾಂತ ಬೇಡುವೆ ಪ್ರಿಯಕಾಂತ. ಅಹೋ ಕಾಂತ, ಹಾಗೆ ಕಾಂತೆ ನಾನು ಎಷ್ಟು ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವೆ. ಕಾಂತ, ಕಾಂತೆ ಇಂತಹ ಹಠವು ನಿನಗೆ ಸಮ್ಮತವಾದ ಕಾರ್ಯವಲ್ಲ. ಪ್ರಾಣೇಶ್ವರ, ಯಾತಕ್ಕೆ ಸಮ್ಮತವಲ್ಲ ಸುಂದರಿ? ಆ ಶ್ರೀಹರಿಯ ಸತಿಯಾದ ಲಕ್ಷ್ಮಿಯು ಕೂಡ ನನ್ನಂತೆ ಒಂದು ಹೆಣ್ಣಲ್ಲವೇ? ಅವಳನ್ನು ನಮ್ಮ ಅಣ್ಣಯ್ಯನು ಪ್ರೀತಿ ಮಾಡಿರುವುದರಿಂದ ಅವನನ್ನು ಎಳೆತರುವುದಕ್ಕೆ ಹೋಗುವೇನು ಸುಂದರಿ? ನನ್ನನ್ನು ಯಾರಾದರೂ ಪ್ರೀತಿ ಮಾಡಿದರೆ ನೀನು ಸುಮ್ಮನಿರುವೆ ಏನು? ಆಕೆ ಸುಂದರಿ ಏನು ಮಾತನಾಡಿದೆ? ನನ್ನನ್ನು ಯಾರಾದರೂ ಎಳೆದುಕೊಂಡು ಹೋದರೆ ನೀನು ಸುಮ್ಮನಿರುವೆಯಾ? ನೀನು ನಮ್ಮ ಸತೇಳವಾದ್ದರಿಂದ ನಿನ್ನನ್ನು ಯಾವನನ್ನು ನೋಡಿದರೆ ಆ? ಶಿರವನ್ನು ಆರಿಸುವನು ಸುಂದರಿ. ಕಾಂತ, ಆಕೆ ಕಾಂತೆ ನನ್ನನ್ನು ಎಳೆದುಕೊಂಡು ಹೋಗುವೆನೆಂದರೆ ನಿನಗೆ ಅಷ್ಟೊಂದು ಕೋಪ ಬರಬೇಕಾದರೆ ಅವನು ಅಂತ ಮೋಸ ಕೃತ್ಯಗಳನ್ನು ಮಾಡಿರುವನು ಸುಂದರಿ. ಇನ್ನು ಲಕ್ಷ್ಮಿಯನ್ನು ಎಳೆತಂದರೆ ಶ್ರೀಹರಿ ನಿನ್ನನ್ನು ಸುಮ್ಮನೆ ಬಿಡುವೆ ನೀನು? ಸ್ತ್ರೀಯಳು ಯಾರಾದರೇನು ಒಂದೇ ಸುಂದರಿ. ಅವನ ಅಂತ ಮೋಸ ಕೃತ್ಯಗಳನ್ನು ಮಾಡಿರುವುದರಿಂದ ಅವನ ಸತಿಯಳನ್ನು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಪ್ರಾಣೇಶ್ವರ, ಆಕೆ ಪ್ರಾಣೇಶ್ವರಿ ಕೋಪವನ್ನು ತ್ಯಜಿಸು, ಅರಮಂದಿರಕ್ಕೆ ಬಾ ಪ್ರಾಣಪತಿ. ಲಕ್ಷ್ಮಿಯ ತಂಟೆಗೆ ಹೋದರೆ ಬರುವುದು ನಿನಗೆ ದುರ್ಗತಿ. ಆಕೆ ಸುಂದರಿ ಏನು ಮಾತನಾಡಿದೆ? ಆಕೆ ಕಾಂತೆ ಪ್ರಿಯ, ನಾನೆಷ್ಟು ಬಗೆಯಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಭ್ರಾಂತೆ. ಆದರೆ ಇನ್ನೊಮ್ಮೆ ಕೇಳು ಜಾಗ್ರತೆ. ಬಳಿರೆ ಹಳಲಲಲಲ ಯಾವತ್ತು ದೇವಾನು ದೇವತರಂ ಸೊಲ್ಲಡಗಿಸಿ ಸರ್ವ ದೇವತರ ಅಧಿಕಾರಗಳನ್ನು ನಾವೇ ಸ್ವೀಕರಿಸಿ ಆಕೆ ಸುಂದರಿ. ಅಹೋ ಪ್ರಿಯ, ಈ ಭುವನ ಬ್ರಹ್ಮಾಂಡಕ್ಕೆ ನಮ್ಮಣ್ಣ ಶಕ್ತಿ ಸೂದನನ್ನೇ ಒಡೆಯನ್ನಾಗಿ ನಿರ್ಧರಿಸಿ ಬಲಕರದೊಳು ವೀರ ಕಂಕಣವಂ ಧರಿಸಿ ಸಮರ ಸನ್ನಿಧನಾಗಿ ಹೊರಟಿರುವ ಎನ್ನ ತಡೆಯುವುದು ಸರಿಯಲ್ಲ ಸುಂದರಿ. ಇಲ್ಲಿ ನಮ್ಮ ಅರಮಂದಿರಕ್ಕೆ ದಾರಿ. ಕಾಂತ, ಆಕೆ ಕಾಂತೆ ಎಷ್ಟು ಹೇಳಿದರೂ ನೀನು ನನ್ನ ಮಾತು ಕೇಳಿಲ್ಲವೆಂದ ಬಳಿಕ ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ. ಹಣೆ ಬರಕ್ಕೆ ಹೊಣೆಯಾರು, ವಿಧಿ ಲಿಖಿತವನ್ನು ತಪ್ಪಿಸುವರಾದರೂ ದಾರು. ಅದು ಯಾರಿಗೆ ಸಮ್ಮತವಲ್ಲ ಸುಂದರಿ. ನಿನ್ನ ಇಚ್ಛೆಯಂತಾಗಲಿ ಜಯದಾರತಿಯನ್ನು ಮಾಡುವೆನು. ನಿನ್ನ ಇಷ್ಟದಂತಾಗಲಿ ಸುಂದರಿ. ಸಚ್ಚಿಸುದನ ನಾರದ
ಶಕ್ತಿ ಸುಧನ ಅಹೋ ಪ್ರಿಯ, ಹಾಗೆ ಪ್ರಿಯೆ, ಎದ್ದು ಬಾ ಕಾಂತ. ಅದೇನು ಚೆನ್ನಾಗಿ ಹೇಳು ಸುಂದರಿ. ಹೋಗುವ ಕಾರ್ಯಕ್ಕೆ ಜಯವಾಗಲೆಂದು ಜಯದಾರತೆ ಮಾಡಿರುವೆನು. ಜಾಗೃತಿಯಿಂದ ಹೋಗಿ ಬಾ ಜಾಣ, ನೀನೇ ನನ್ನ ಪ್ರಾಣ. ನಿನ್ನ ಇಷ್ಟದಂತಾಗಲಿ ಸುಂದರಿ. ಶಕ್ತಿ ಸುಧನ ನಾರದ ನಾರದ ಗಂಡು ಗಲ್ಲಿಗಳವಳು ಪ್ರಚಂಡರೆಂದೆನಿಸಿದ ನಮ್ಮಣ್ಣ ಏನು ಬಳಿರೆ ನಮ್ಮ ಕುಲ ಶತ್ರುವಾದ ವಿಷ್ಣು ಎಂಬ ಭ್ರಷ್ಟನ ಸೆರೆಹಿಡಿದು ಅವನ ಸತಿಯಳಾದ ಸಾಗರ ತನುಜಯ ಮಾನಹಾನಿ ಮಾಡಿ ಬರಲು ವೈಕುಂಠಕ್ಕೆ ಪ್ರಯಾಣ ಮಾಡಿದನು. ಆ ಸಾರದೆ ದ್ರೌಪದಿ ಎಲ್ಲೆಯವರೆಗೂ ಟಾಕುತನದಿ ನಮ್ಮ ಕುಲದವರ ಮಣ್ಣು ಮುಗಿಸಿ ಸತ್ತಿರಿಂದ ಮರಿವ ನನಗೆ ಬೆಂಬಲವಾಗಿ ಹೋಗುವನು. ಜಾಗ್ರತೆಯಿಂದ ನಮ್ಮ ರಥವನ್ನು ಬಿಡಿ ಸಾರದೆ ಓಡಿಸಿದೆ ಬೇರೆ ಜಾಗ್ರತೆ. ನಿನ್ನ ಚಂತಾಗಲಿ ದ್ರೌಪದಿ. ಶಕ್ತಿ ಸುಧನ ದೇವ ಈ ದುಷ್ಟರಾದ ಶಕ್ತಿ ಸೋದನ ಪ್ರಸೋದನೆಂಬ ಧನಜರು ಈಗಲೇ ದೇವಾನ ದೇವತಾ ಗೋಳಾಡಿಸಿ ಮನ ಮುನಿಗಳ ಮಾಡವ ಯಜ್ಞಾದಿಗಳನ್ನು ಕೆಡಿಸಿ ಈ ಸಮಾಚಾರ ಶ್ರೀಮನ್ನಾರಾಯಣಗೆ ತಿಳಿಸಲು ವೈಕುಂಠಕ್ಕೆ ಪ್ರಯಾಣವನ್ನು ಮಾಡುತ್ತೇನೆ ಖಂಡಿಯ ಸಾರಥಿ. ಸುಮ್ಮನೆ ನೋಡುತ್ತೀರಿ ನಡೆಯುವ ಸಂಗತಿ. ನಿನ್ನೆಷ್ಟರಂತಾಗ್ಲಿ ದೇವ. ಏ ಜನಕರು ಬಂದೆ ಅಲ್ಲಿ ದಾರುದ್ದಕ್ಕ ಇನ್ಯಾವ ಮನೆಗಿಡ್ಬೇಕನ್ಕೊಂಡು ಯಾವತ್ತ ಸಾಕು ಮಾಡ.